ಸೊ ಭಾಳ ಜನ ಮೆನೋಪಾಸಿಗೆ ರೀಚ್ ಆಗ್ತಿರ್ತೀರಾ ಅಥವಾ ಮೆನೋಪಾಸಿಗೆ ಹತ್ತಿರ ಬರ್ತಿರ್ತೀರಾ, ಈ ವಿಡಿಯೋ ನಿಮಗಾಗಿ. ಒಂದು ಮೇಜರ್ಲಿ ಇರಿಟಬಿಲಿಟಿ ಆಗಿರ್ತದೆ. ಕೆಲವೊಬ್ಬರಿಗೆ ಇರಿಟಬಿಲಿಟಿ ಇರಬಹುದು, ಮೂಡ್ ಸ್ವಿಂಗ್ಸ್ ಆಗಿರಬಹುದು, ಇನ್ನು ಕೆಲವ್ರಿಗೆ ನಿದ್ದೆ ಕಮ್ಮಿ ಆಗಬಹುದು ರಾತ್ರಿ ಹೊತ್ತು, ಇಲ್ಲ ಗಂಡ ಹೆಂಡತಿ ಸೇರ್ಬೇಕಾದ್ರೆ ವೆಜೈನಲ್ ಡ್ರೈನೆಸ್ ಇರಬಹುದು, ರಿಪೀಟೆಡ್ ಆಗಿ ಯೂರಿನ್ ಇನ್ಫೆಕ್ಷನ್ ಆಗಿರಬಹುದು, ನಿಮಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನು. ಸೊ ಈ ಥರ ಪ್ರಾಬ್ಲಮ್ಸ್ನೆಲ್ಲ ನಾವು ಪೆರಿಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಆರ್ ವಿಚ್ ಯು ನೀಡ್ ಟು ಬಿ ಟೇಕನ್ ಕೇರ್ ಆಫ್. ಹಾಯ್, ನಾನು ಡಾಕ್ಟರ್ ರಶ್ಮಿ ಟಿ ಎನ್, ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗೃಹ ಹೆಲ್ತ್ ಸೆಂಟರ್, ಕನಕಪುರ ರೋಡ್. ನಾನು ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಆ್ಯಂಡ್ ಆಬ್ಸ್ಟೆಟ್ರಿಷಿಯನ್. ಸೊ ಭಾಳ ಜನ ಮೆನೋಪಾಸಿಗೆ ರೀಚ್ ಆಗ್ತಿರ್ತೀರಾ ಅಥವಾ ಮೆನೋಪಾಸಿಗೆ ಹತ್ತಿರ ಬರ್ತಿರ್ತೀರಾ, ಈ ವಿಡಿಯೋ ನಿಮಗಾಗಿ. ನಾರ್ಮಲ್ ಆಗಿ ನಮಗೆ ಪೀರಿಯಡ್ಸು ತಿಂಗಳು ಬರ್ತಿರ್ತದೆ. ಬಟ್ ಯಾವಾಗ ನಮಗೆ 40-45 ವಯಸ್ಸಾದ ನಂತರ ಮುಟ್ಟಿನ ಚೇಂಜಸ್ ಬರ್ತದೆ. ಅದಾದ ನಂತರ ಮುಟ್ಟು ನಿಂತೋಗುತ್ತೆ. ಸೊ ಈ ಮುಟ್ಟಿನ ಚೇಂಜಸ್ ಅಂದರೆ ಮೆನೋಪಾಸಲ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಎಲ್ಲಿ ನೀವು ಕರೆಕ್ಟಾಗಿ ರಿಪ್ರೊಡಕ್ಟಿವ್ ಏಜಲ್ಲಿ ಇರ್ತೀರಾ, ಆಮೇಲೆ ಮೆನೋಪಾಸ್ ರೀಚ್ ಆಗ್ತೀರಾ, ಈ ಟ್ರಾನ್ಸಿಷನ್ ಪೀರಿಯಡು ಇಲ್ಲಿ ನಿಮಗೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತದೆ. ಈ ಟ್ರಾನ್ಸಿಷನ್ ಪೀರಿಯಡು ಕೆಲವೊಬ್ರಿಗೆ 2 ವರ್ಷ ಇರ್ಬೋದು, ಇನ್ನು ಕೆಲವೊಬ್ರಿಗೆ 7 ವರ್ಷ ಇರಬಹುದು. ಸೊ ಇಟ್ ಕ್ಯಾನ್ ವೆರಿ ಫ್ರಮ್ 2 to 7 years. ಸೊ ಈ ಟ್ರಾನ್ಸಿಷನ್ ಪೀರಿಯಡು ಕ್ಯಾನ್ ಬಿ ವೆರಿ ಡಿಫಿಕಲ್ಟ್ ಟು ಅ ವುಮೆನ್. ಏನಕ್ಕಂದರೆ ಬಾಡಿ ತುಂಬ ಚೇಂಜಸ್ ಆಗ್ತಿರ್ತದೆ. ಒಂದು ಮೇಜರ್ಲಿ ಇರಿಟಬಿಲಿಟಿ ಆಗಿರ್ತದೆ. ಕೆಲವೊಬ್ಬರಿಗೆ ಇರಿಟಬಿಲಿಟಿ ಇರಬಹುದು, ಮೂಡ್ ಸ್ವಿಂಗ್ಸ್ ಆಗಿರಬಹುದು, ಇನ್ನು ಕೆಲವ್ರಿಗೆ ನಿದ್ದೆ ಕಮ್ಮಿ ಆಗಬಹುದು ರಾತ್ರಿ ಹೊತ್ತು, ಇನ್ನು ಕೆಲವ್ರಿಗೆ ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ. ಅಂದರೆ ಈಗೆಲ್ಲ ನಾರ್ಮಲ್ ಆಗೇ ಇರ್ತೀವಿ, ಟೆಂಪ್ರೇಚರ್ ಕೂಡ ನಾರ್ಮಲ್ ಆಗಿರ್ತದೆ. ಸಡನ್ನಾಗಿ ಸೆಕೆ ಆಗುತ್ತೆ, ಸಡನ್ನಾಗಿ ಚಳಿ ಆಗ್ತದೆ, ಇಮಿಡಿಯೇಟ್ ರೇಸ್ ಆಗಿ ಡ್ರಾಪ್ ಆಗ್ತದೆ. ಇದನ್ನು ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ. ಈ ಥರ ನಿಮಗೆ ಸಿಂಪ್ಟಮ್ಸ್ ಆಗಿರಬಹುದು. ಇಲ್ಲ ಗಂಡ ಹೆಂಡತಿ ಸೇರ್ಬೇಕಾದ್ರೆ ವೆಜೈನಲ್ ಡ್ರೈನೆಸ್ ಇರಬಹುದು, ರಿಪೀಟೆಡ್ ಆಗಿ ಯೂರಿನ್ ಇನ್ಫೆಕ್ಷನ್ ಆಗಿರಬಹುದು, ನಿಮಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನು. ಸೊ ಈ ಥರ ಪ್ರಾಬ್ಲಮ್ಸ್ನೆಲ್ಲ ನಾವು ಪೆರಿಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಆರ್ ವಿಚ್ ಯು ನೀಡ್ ಟು ಬಿ ಟೇಕನ್ ಕೇರ್ ಆಫ್. ಸೊ ಹಾಟ್ ಫ್ಲಶಸ್ಸು ಆ ಥರ ಎಲ್ಲ ಇದ್ದಾಗ ನಾವು ಏನು ಮಾಡ್ತೀವಿ ಅಂತಂದರೆ, ಯೂಶ್ವಲಿ ವಿ ಟ್ರೈಡ್ 2 ಥರ ಟ್ರೀಟ್ಮೆಂಟ್ ಇರ್ತದೆ. ಒಂದು ಹಾರ್ಮೋನಲ್ ಟ್ರೀಟ್ಮೆಂಟ್ ಇರ್ತದೆ, ಒಂದು ನಾನ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಇರ್ತದೆ. ಸೊ ಹಾರ್ಮೋನಲ್ಲಿ ಇವಾಗ ಮೆನೋಪಾಸ್ ಹತ್ತಿರ ಬಂದಾಗ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಲೆವೆಲ್ ಡ್ರಾಪ್ ಆಗ್ತಾ ಬರ್ತದೆ. ಸೊ ಈ ಡ್ರಾಪ್ ಆದಾಗ ಏನಾಗುತ್ತೆ, ಸರ್ಕ್ಯುಲೇಟ್ರಿ ಚೇಂಜಸ್ ಆಗ್ತದೆ. ಈ ಸರ್ಕ್ಯುಲೇಟ್ರಿ ಚೇಂಜಸ್ ಆದಾಗ ಸಡನ್ನಾಗಿ ಹಾಟ್ ಫ್ಲಶಸ್ ಸ್ಟಾರ್ಟ್ ಆಗುತ್ತೆ, ಅಥವಾ ನೈಟ್ ಸ್ವೆಟ್ ಸ್ಟಾರ್ಟ್ ಆಗುತ್ತೆ. ಈ ಥರ ಪ್ರಾಬ್ಲಮ್ಸಿಂದ, ಅಥವಾ ವೆಜೈನಲ್ ಡ್ರೈನೆಸ್ ಆಗಿರಬಹುದು. ಆ ಕೆಳಗಿನ ಏರಿಯಾ ಡ್ರೈನೆಸ್ ಇರೋದ್ರಿಂದ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಕೂಡ ಕಾಮನ್ ಆಗಿ ಇರ್ತದೆ. ಸೊ ಈ ಥರ ಇದ್ದಾಗ ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ನೀವು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ದಂಗೆ ಮೆಡಿಕೇಷನ್ಸ್ ತೊಗೊಂಡ್ರೆ ನಿಮಗೆ ಕಮ್ಮಿ ಆಗಬಹುದು. ಆ್ಯಂಡ್ ಆಲ್ಸೋ ಇಂಟರ್ಕೋರ್ಸ್ ಮಾಡಬೇಕಾದ್ರೆ ವೆಜೈನಲ್ ಡ್ರೈನೆಸ್ ಏನಾರು ಇತ್ತು ಅಂದರೆ ಈಸ್ಟ್ರೋಜನ್ ಕ್ರೀಮ್ಸ್ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಈ ಕ್ರೀಮ್ಸನ್ನ ಅಪ್ಲೈ ಮಾಡ್ಕೊಬೋದು. ಆ್ಯಂಡ್ ವಾಟರ್ ಬೇಸ್ಡ್ ಲುಬ್ರಿಕೆಂಟ್ ಜೆಲ್ಲಿ ಕೂಡ ಯೂಸ್ ಮಾಡ್ಕೊಬೋದು. ದೀಸ್ ಆರ್ ಕಾಮನ್ಲಿ ಈಸ್ ವಾಟ್ ವಿ ಸಿ. ಅದರ ಜೊತೆಗೆ ನಿಮಗೆ ಮೇಜರ್ಲಿ ಇಂಪಾರ್ಟೆಂಟ್ ಬರೋದು ಏನು ಅಂತ ಅಂದರೆ, ಬೋನ್ ಡೆನ್ಸಿಟಿ ಕಮ್ಮಿ ಆಗಬಹುದು. ಯಾಕಂದರೆ ಈಸ್ಟ್ರೋಜನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ದ ಹೆಲ್ತ್ ಆಫ್ ದ ಬೋನ್. ಸೊ ಅದನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ವೈಟಮಿನ್ ಡಿ ಲೆವೆಲ್ಸ್ ನಾರ್ಮಲೈಸ್ ಮಾಡಬೇಕಾಗತ್ತೆ. ಕ್ಯಾಲ್ಶಿಯಂ ಇಂಟೇಕನ್ನು ಜಾಸ್ತಿ ಮಾಡಬೇಕಾಗತ್ತೆ, ಐದರ್ ಥ್ರೂ ಡಯಟ್ ಆರ್ ವಿತ್ ಮೆಡಿಕೇಷನ್ಸ್. ಸೊ ನಿಮ್ಮ ಬೋನ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ ಸ್ಕಿನ್ ಚೇಂಜಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ಕಿನ್ ರಿಂಕ್ಲಿಂಗ್ ಆಗೋದು, ಅಥವಾ ಮೆಲಸ್ಮಾ ಅಂತ ಹೇಳ್ತೀವಿ, ಇಲ್ಲೆಲ್ಲ ಕಪ್ಪು ಕಪ್ಪಾಗಿ ಚುಕ್ಕೆಗಳು ಬರೋದು. ಸೊ ಆಲ್ ದೀಸ್ ಆರ್ ಚೇಂಜಸ್ ಡ್ಯೂರಿಂಗ್ ದ ಮೆನೋಪಾಸ್ ದಟ್ ಯು ಸಿ. ಇದನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು. ಸೊ ಒನ್ಸ್ ನೀವು ಟ್ರಾನ್ಸಿಷನ್ಸ್ ಪೀರಿಯಡಲ್ಲಿ ಇದ್ದೀರಾ, ಮೆನೋಪಾಸಲ್ ಟ್ರಾನ್ಸಿಷನಲ್ಲಿ ಇದ್ದೀರಾ ಅಂತಂದರೆ ನಿಮ್ಮ ಸ್ಕಿನ್ ಕೇರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿರೋ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕಾಗತ್ತೆ, ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ಬೋನ್ ವೀಕ್ ಆಗ್ತಿರೋದ್ರಿಂದ ನಿಮ್ಮ ಮಸಲ್ ಸ್ಟ್ರೆಂತನ್ನು ಜಾಸ್ತಿ ಮಾಡಬೇಕಾಗತ್ತೆ. ಯಾಕಂದರೆ ಈ ಮೆನೋಪಾಸಲ್ ಟೈಮಲ್ಲಿ ವೆಯ್ಟ್ ಗೇನ್ ಆಗೋದು ತುಂಬ ಕಾಮನ್ನು. ಅಂದರೆ ನಿಮ್ಮ ಮೆಟಬಾಲಿಕ್ ರೇಟು ಕಮ್ಮಿ ಆಗ್ತಾ ಬರ್ತದೆ. ಸೊ ಹಾಗಾಗಿ ನಿಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಮಸಲ್ ಬಲ್ಕನ್ನು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸೊ ಈ ಥರ ಮಸಲ್ ಬಲ್ಕ್ ಇನ್ಕ್ರೀಸ್ ಮಾಡೋದ್ರಿಂದ ನಿಮ್ಮ ಹೆಲ್ದಿ ವೆಯ್ಟ್ ಏನಿರ್ತದೆ ಅದು ನಾರ್ಮಲ್ ಆಗಿರ್ತದೆ. ಪ್ಲಸ್ ಅದು ಬೋನ್ ಹೆಲ್ತ್ ಕೂಡ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಚೆನ್ನಾಗಿ ವರ್ಕ್ ಆಗ್ತದೆ. ಸೊ ಎಕ್ಸಸೈಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾರು ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಏನಾರು ಆಗ್ತಿದ್ರೆ, ನಿಮ್ಮ ಫ್ಯಾಮಿಲಿಗೆ ಇದರಿಂದ ತೊಂದರೆ ಆಗ್ತಿದ್ರೆ, ಆವಾಗ ನಿಮಗೆ ಅದರ ಮೇಲೂ ಮೂಡ್ ಆ್ಯಂಟಿ ಡಿಪ್ರೆಸೆಂಟ್ ಮೆಡಿಕೇಷನ್ಸ್ ಮೇಲೂ ಹಾಕುವ ನೆಸೆಸಿಟಿ ಬರಬಹುದು. ಸೊ ಮೆನೋಪಾಸ್ ಅನ್ನೋದು ಅಷ್ಟು ಈಸಿ ಅಲ್ಲ. ಇಟ್ ಈಸ್
ಫಾರ್ ಫ್ಯೂ ವುಮೆನ್ ಇಟ್ ಕ್ಯಾನ್ ಬಿ ಅ ಬ್ಲೆಸ್ಸಿಂಗ್ ವೇರ್ ಈ ಪ್ರಾಬ್ಲಮ್ಸ್ ಏನೂ ಇಲ್ದಿರ ದಿ ಜಸ್ಟ್ ರೀಚ್ ಇನ್ ಟು ಮೆನೋಪಾಸ್. ಬಟ್ ಫ್ಯೂ ವುಮೆನ್ ಏನಾಗ್ತದೆ, ಈ ಥರ ತುಂಬ ಡಿಫಿಕಲ್ಟೀಸ್ ದೆ ವಿಲ್ ಬಿ ಫೇಸಿಂಗ್ ಥ್ರೂ. ಸೊ ಈ ಟೈಮಲ್ಲಿ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಶಿ ಇಸ್ ಗೋಯಿಂಗ್ ಥ್ರೂ ಮೆನೋಪಾಸ್. ಅದನ್ನು ಸಪೋರ್ಟಿವ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಆವಾಗ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಅ ವುಮೆನ್ ಟು ಗೋ ಥ್ರೂ ದಿಸ್ ಸ್ಟೇಜ್. ಸೊ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೇ ಥರ ಬೇಕು ಅಂದರೆ ಫಾಲೋ ಫಾರ್ ಮೋರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.